ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇದು ಸೋಮವಾರ ಬೆಳಿಗ್ಗೆ ಟೈಮ್ ರೀ, 7 ಗಂಟೆ ಆಗೈತಿ. ಅರ್ಧ ತಾಸು ಒಳಗಡೆ ಪಾಲಕ್ ದೋಸೆ ಮತ್ತು ಚಟ್ನಿ ಮಾಡ್ಕೊತಿದ್ರಿ. ಅಂದ್ರೆ ಗೋಧಿ ಹಿಟ್ಟಿನ ಪಾಲಕ್ ದೋಸೆ 10 ನಿಮಿಷ ಒಳಗಡೆ ರೆಡಿ ಮಾಡ್ಕೊಂಡ್ಬಿಡ್ಬೋದು ರೀ. ಭಾಳ ಮಸ್ತ್ ಆಗ್ತೈತಿ. ಡೈಲಿ ಚಪಾತಿ ಪಲ್ಯ ಕೊಟ್ಬಿಟ್ರೆ ಮಕ್ಕಳಿಗೆ ಇಷ್ಟ ಆಗಂಗಿಲ್ಲಲ್ರಿ. ಅದಕ್ಕಂತೇಳಿ ಈ ರೀತಿ ಗೋಧಿ ಹಿಟ್ಟನ್ನು ಬಳಸ್ಕೊಂಡ್ಬಿಟ್ಟು ಪಾಲಕ್ ದೋಸೆ ಮಾಡ್ಕೊತಿದ್ರಿ. ಚಪಾತಿ ಥರನೇ ಅದು ದೋಸೆಗತ್ಲೆ ಹಾಕ್ಬೋದು, ಈಜಿಯಾಗಿ ಮಾಡ್ಕೋಬೋದು ರೀ. ಈಗ ಪಾಲಕ್ ದೋಸೆ ಮಾಡ್ಕೊಳಕ್ಕೆ ಏನೈತಿಲ್ಲ, ಒಂದು ಬೊಗಣಿ ಒಳಗೆ ನೀರು ಕಾಸಕ್ಕೆ ಇಟ್ಟಿದ್ದೀನಿ ರೀ. ಪಾಲಕನ್ನು ಫಸ್ಟಿಗೆ ಕುದಿಸಿ ತಗೋಬೇಕಾಗುತ್ತೆ. ಬಾಂಡೆನ ನಿನ್ನೆ ತೊಳೆದಿಟ್ಟಿದ್ದ ಹಂಗೆ ಇದ್ದು ರೀ. ಅದಕ್ಕಂತೇಳಿ ಫಸ್ಟಿಗೆ ಬಾಂಡೆ ತೆಗೆದು ಬಿಡ್ಬೇಕಂತೇಳಿ ತೆಗ್ಯಾಕತ್ತಿದ್ದೀನಿ ನೋಡಿರಿ. ಮತ್ತು ಬೇಕಂದಾಗ ಒಂದೊಂದು ತಗೋದಂದ್ರೆ ಅದು ಟೆನ್ಷನ್ ಆಗುತ್ತೆ. ಅದಕ್ಕಂತೇಳಿ ಫಸ್ಟಿಗೆ ಏನೈತಿಲ್ಲ ಬಾಂಡೆ ತೆಗೆದಿಟ್ಟೆ. ಈಗೇನು ನೀರು ಬಿಸಿ ಆಗಿದ್ದು ಅದಕ್ಕೆ ಪಾಲಕ್ ಹಾಕಿಬಿಟ್ಟು 1-2 ನಿಮಿಷ ಕುದಿಸ್ಕೋಬೇಕ್ರಿ. ಅಂದ್ರೆ 1-2 ಕುದಿ ಕುದಿಸ್ಕೋಬೇಕು, ಜಾಸ್ತಿ ಏನು ಬೇಕಾಗಲ್ಲ. ಇದಕ್ಕೊಂದು 4 ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ರೀ. ಮೆಣಸಿನ್ಕಾಯಿ ಬೇಕಂದ್ರೆ ಹಾಕ್ಬೋದು ರೀ, ಹಾಕ್ಲಿಕ್ಕಂದ್ರೆ ನಡ್ತೈತಿ. ಬಟ್ ನಾನು ಹಾಕಿದ್ದೀನಿ. ಒಂದು 4 ಹಸಿ ಮೆಣಸಿನ್ಕಾಯಿ ಹಾಕಿ 1-2 ಕುದಿ ಕುದಿಸ್ಕೋಬೇಕ್ರಿ. ಕುದಿಸ್ಕೊಂಡ್ಬಿಟ್ಟು ಇದನ್ನ ಒಂದು ತಣ್ಣೀರಿಗೆ ಹಾಕೋಬೇಕಾಗುತ್ತೆ ರೀ. ಬಿಸಿನೀರೊಳಗೆ ಇಟ್ಕೊಳಕ್ಕೆ ಹೋಗಬಾರ್ದು. ಈ ರೀತಿ ಮಾಡಿಬಿಟ್ರೆ ಅದು ದೋಸೆ ಮಾಡಿದಾಗ ಏನಾಗುತ್ತಲ್ಲ ರೀ, ಒಗರು ಬರೋಂಗಿಲ್ಲ. ನಾವು ಹಾಗೆ ಹಾಕಿಬಿಟ್ರೆ ಸ್ವಲ್ಪ ಕಲರು ಚೇಂಜ್ ಆಗುತ್ತೆ ಮತ್ತು ಒಗರುಗತ್ಲೆ ಅನ್ಸುತ್ತೆ ರೀ. ಅದಕ್ಕಂತೇಳಿ ಈ ರೀತಿ ಮಾಡ್ಕೋಬೇಕು. ಈಗ ಬಿಸಿನೀರೊಳಗಿನ ತೆಗೆದ್ಬಿಟ್ಟು ತಣ್ಣೀರಿಗೆ ಹಾಕ್ಬೇಕ್ರಿ. ತಣ್ಣೀರಿಗೆ ಹಾಕಿಬಿಟ್ಟು ರುಬ್ಕೋಬೇಕಾಗುತ್ತೆ. ಹಾಗೆ ರುಬ್ಬಿಟ್ರೆ ಅದು ಕಲರ್ ಸರಿ ಬರೋಂಗಿಲ್ಲ ರೀ, ಮತ್ತು ತಿನ್ನಮ್ದ ಒಗರು ಹತ್ತೈತಲ್ಲ. ಈ ರೀತಿ ಮಾಡಿಬಿಟ್ರೆ ಮಸ್ತ್ ಆಗ್ತಾವೆ ರೀ. ಈಗ ಮಿಕ್ಸರ್ಗೆ ಹಾಕಿಬಿಟ್ಟು ರುಬ್ಕೋಬೇಕ್ರಿ. ಎಷ್ಟು ಬೇಕಲ್ಲ ನೀರು ನೋಡ್ಕೊಂಡ್ಬಿಟ್ಟು ಹಾಕ್ಬೋದು. ಬಟ್ ನೀರು ಹಾಕ್ಲಿಕ್ಕಂದ್ರೂ ನಡಿತೈತ್ರಿ. ನಾನು 1-2 ಚಮಚದಷ್ಟು ನೀರು ಹಾಕಿಬಿಟ್ಟು ರುಬ್ಕೊತೀನಿ ರೀ. ಇದ ನೀರನ್ನು ನಾವು ಹಿಟ್ಟು ಕಲ್ಸಕ್ಕೆ ಯೂಸ್ ಮಾಡ್ಕೋಬೋದು ರೀ. ನಾನು ಮಿಕ್ಸರ್ ಒಳಗನ ಡೈರೆಕ್ಟ್ ಹಿಟ್ಟು ಮಿಕ್ಸ್ ಮಾಡ್ಕೊತೀನಿ. ಕೈಲಿಕ್ಕಿತ್ತ ಮಿಕ್ಸರ್ ಒಳಗೆ ಪಟ್ಟಂತೆ ಆಗ್ತೈತ್ರಿ. ಈಗ ಮಿಕ್ಸರ್ ಒಳಗೆ ಏನು ಪಾಲಕ್ ಕುದಿಸಿಟ್ಟಿದ್ದು ಮೆಣಸಿನ್ಕಾಯಿ ಹಾಕಿಬಿಟ್ಟು ನೈಸಾಗಿ ರುಬ್ಕೊಂಡ್ಬಿಡ್ತೀನಿ. ಜಸ್ಟ್ ಒಂದು 5 ನಿಮಿಷ ಒಳಗಡೆ ಹಿಟ್ಟು ರೆಡಿ ಮಾಡ್ಕೊಂಡ್ಬಿಡ್ಬೋದು ರೀ. ಜಾಸ್ತಿ ಟೈಮ್ನೂ ಬೇಕಾಗಿಲ್ಲ. ಮತ್ತು ಕಲಿಸಿ ಭಾಳ ತನಕ ಇಡಬೇಕಂತ ರೂಲ್ಸ್ನೂ ಇಲ್ಲ. ಕಲಿಸಿದ ತಕ್ಷಣ ಮಾಡಿಬಿಡ್ಬೋದು. ಈಗೇನು ಪಾಲಕ್ ರುಬ್ಬಿದ್ದೆ ಆದರೆ ಅದನ್ನ ಒಂದು ಬೊಗಣಿ ತೆಗ್ದೀನಿ. ಇದೇ ಜಾರಿಗೆ ರೀ 1-2 ಉಳ್ಳಾಗಡ್ಡಿನ ಚಾಪ್ ಮಾಡ್ಕೊತೀನಿ. ಕೈಲೇ ಕಟ್ ಮಾಡಿದ್ರು ಹಾಕ್ಬೋದು. ಬಟ್ ಮಿಕ್ಸರ್ ಒಳಗೆ ಹಾಕಿಬಿಟ್ರೆ ಜಲ್ದಿ ಆಗುತ್ತೆ ಅಂತೇಳಿ ನಾನು ಇದ್ರೊಳಗನ ಹಾಕಿಬಿಟ್ಟು ಚಾಪ್ ಮಾಡ್ಕೊತೀನಿ ರೀ. ಅಂದ್ರೆ ಮಿಕ್ಸರ್ ಏನೈತಿಲ್ಲ ಕಂಟಿನ್ಯೂ ಚಾಲು ಇಡಬಾರ್ದು, ಆನ್ ಆಫ್ ಮಾಡ್ಕೊಂಡ್ರೆ ಐತ್ರಿ ಜಲ್ದಿ ಚಾಪ್ ಆಗ್ತೈತಿ. ಕೈಲೇ ಉಳ್ಳಾಗಡ್ಡಿ ಕಟ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತೈತಲ್ರಿ. ಈ ರೀತಿ ಮಾಡ್ಕೊಂಡ್ರೆ ಆಯಿತು. ಬೆಳಗ್ಗೆ ಅಂತೂ ಟೈಮ್ ಕಡಿಮೆನೇ ಇರ್ತೈತಲ್ರಿ, ಜಲ್ದಿ ಮಾಡಬೇಕಾಗಿರ್ತೈತಿ ಮಕ್ಕಳಿಗೆ ಡಬ್ಬಿ ಕಟ್ಟಾಕ. ಅದಕ್ಕಂತ ಈ ರೀತಿ ಮಾಡ್ಕೊಂಡ್ರೆ ಈಜಿ ಆಗುತ್ತೆ ನೋಡ್ರಿ ಕೆಲಸ. ಕೊತ್ತಂಬರಿ ಅಷ್ಟು ಹಾಕಿಬಿಡ್ಬೇಕಿತ್ತ, ಫಸ್ಟ್ ಹಾಕಕ್ಕೆ ನೆನಪಾಗಿತ್ತಿಲ್ಲ. ಈಗ ಕೊತ್ತಂಬರಿ ಅಷ್ಟು ಹಾಕಿಬಿಟ್ಟು ಸ್ವಲ್ಪ ಮತ್ತಷ್ಟು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು, ರೆಡಿ ಆಗುತ್ತೆ ರೀ. ಇದನ್ನು ಇದೇ ಬೊಗಣಿಗೆ ತಗೊಂಡ್ಬಿಡ್ತೀನಿ. ಏನು ಪಾಲಕ್ ರುಬ್ಬಿಟ್ಟು ಹಾಕಿದ್ದೆ ಆದರೆ ಅದಕ್ಕೇ ಉಳ್ಳಾಗಡ್ಡಿನೂ ಹಾಕಿದ್ದೀನಿ. ಉಳ್ಳಾಗಡ್ಡಿ ಹಾಕಿಬಿಟ್ರೆ ಸ್ವಲ್ಪ ಟೇಸ್ಟ್ ಆಗ್ತಾವೆ ರೀ. ಅದಕ್ಕಂತ ಉಳ್ಳಾಗಡ್ಡಿ ಹಾಕಿದ್ದು ಹಾಕ್ಲಿಕ್ಕಂದ್ರೂ ನಡಿತೈತಿ. ಇದೇ ಜಾರಿಗೆ ನಾನು ಗೋಧಿ ಹಿಟ್ಟು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತಿದ್ರಿ. 2 ಬಟ್ಲಷ್ಟು ಗೋಧಿ ಹಿಟ್ಟು ಮತ್ತು 1-2 ಬಟ್ಲಷ್ಟು ನೋಡ್ಕೊಂಡ್ಬಿಟ್ಟು ನೀರು ಹಾಕ್ಬೇಕ್ರಿ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಹಿಡಿಬೋದು. ಬಟ್ ನಾವು ದೋಸೆ ಹಿಟ್ಟು ಹೆಂಗೆ ಮಾಡ್ಕೊತೀವಲ್ಲ ಅದೇ ರೀತಿ ಮಾಡ್ಕೋಬೋದು. ಸ್ವಲ್ಪ ನೋಡ್ಕೊಂಡ್ಬಿಟ್ಟು ನೀರು ಹಾಕ್ಬೇಕ್ರಿ. ಇದೇ ಏನು ನಾವು ಪಾಲಕನ್ನು ಸೆಕೆಂಡ್ ಟೈಮ್ ನೀರೊಳಗೆ ಹಾಕಿದ್ದೀವಲ್ರಿ, ಅದನ್ನ ನೀರೇ ಯೂಸ್ ಮಾಡ್ಕೋಬೋದು. ಬಟ್ ನೆನಪಾರ ನಾನು ಜಗ್ ಒಳಗೆ ನೀರು ಹಾಕಿದೆ. ಈಗ ಮತ್ತಷ್ಟು ಅಂದ್ರೆ ಫಸ್ಟಿಗೆ 2 ಬಟ್ಲಷ್ಟು ಗೋಧಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೆ ರೀ. ಇನ್ನಷ್ಟು ಗೋಧಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಅಂದ್ರೆ ನಮ್ಮ ಮನೆಗೆ ಎಷ್ಟು ಬೇಕಾಗ್ತೈತಿಲ್ಲ ಅಷ್ಟು ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳಕತ್ತಿದ್ದು. ಪಟ್ ಅಂತೇಳಿ ಆಗ್ತೈತ್ರಿ. ಮತ್ತು ಟೇಸ್ಟ್ನೂ ಇರ್ತಾವೆ. ಮಕ್ಕಳು ಟಿಫನ್ ಬಾಕ್ಸಿಗಂತೂ ಡೈಲಿ ಒಂದೇ ರೀತಿ ಮಾಡಿಕೊಡೋಕ್ಕಿಂತ ಸ್ವಲ್ಪ ವೆರೈಟಿಯಾಗಿ ಇದ್ರೊಳಗನ ಮಾಡಿಕೊಡೋದು ಬೆಸ್ಟ್ ಅಲ್ರಿ. ಮತ್ತು ಅವ್ರಿಗೆ ಆರೋಗ್ಯಕ್ಕೂ ಒಳ್ಳೆಯದು ಪಾಲಕ್ ಅಥವಾ ಗೋಧಿ ಹಿಟ್ಟು ತಿನ್ನೋದು. ಬೇಕಂದ್ರೆ ಇದಕ್ಕೆ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ಬೋದು. ಈಗ ಗೋಧಿ ಹಿಟ್ಟು ಎಷ್ಟು ಬೇಕಲ್ಲ ಅಷ್ಟು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕಿದ್ದೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟ ರೀ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ರಾಯ್ತು. ದೋಸೆಗತ್ಲೆ ಹಾಕ್ಬೋದು. ದಿಢೀರ ಪಾಲಕ್ ಗೋಧಿ ದೋಸೆ ರೆಡಿ ಆಗ್ತಾವೆ ನೋಡಿರಿ. ಅದ್ರಾಗ ಕಲರ್ಫುಲ್ಲು ಇರ್ತಾವೆ ಮತ್ತು ಟೇಸ್ಟ್ನೂ ಇರ್ತಾವೆ ರೀ. ಬೇಕಂದ್ರೆ ನೀವು ಇದಕ್ಕೆ ಒಂಚೂರು ಅಕ್ಕಿ ಹಿಟ್ಟನ್ನು ಹಾಕೋಬೋದು, ಕ್ರಿಸ್ಪಿ ಆಗ್ತಾವೆ ರೀ. ಬಟ್ ನಾನು ಹಾಕಕ್ಕೆ ಹೋಗಿಲ್ಲ. ನನ್ನ ಮಗಳಿಗೆ ಚಟ್ನಿ ಮಾಡಂತ ಹೇಳಿದ್ದೆ ರೀ. ನನ್ನ ಮಗಳು ಮೊನ್ನೆ ಚಟ್ನಿ ಮಾಡಿ ಕೊಟ್ಟಿದ್ದಿಲ್ಲ ಪಡ್ಡು ಜೊತೆ. ಭಾಳ ಇಷ್ಟ ಆಗಿತ್ತು ನನಗೆ, ಟೇಸ್ಟ್ ಆಗಿತ್ತು, ಮಾಡಮ್ಮ ಅಂತಂದಿದ್ದೆ. ಮಾಡಾಕತ್ತ ನೋಡಿರಿ. ಒಗ್ಗರಣೆ ಏನು ಹಾಕೋದಿಲ್ಲ, ಜಸ್ಟ್ ಕೊಬ್ಬರಿ ಮತ್ತು ಅದು ಹುಂಚಿ ಹಣ್ಣು, ಸ್ವಲ್ಪ ಪುದೀನ, ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ಮಾಡಿದ್ಲು, ಮಸ್ತಾಗಿತ್ತು. ಅದಕ್ಕಂತ ತನಗೆ ಮಾಡಮ್ಮ ಚಟ್ನಿ ಅಂತ ಹೇಳಿದ್ದೆ ರೀ. ತನು ಚಟ್ನಿ ರೆಡಿ ಮಾಡ್ಕೊಳಕತ್ತಾಳು. ಈ ಕಡೆ ನಾನು ದೋಸೆಗೂ ಹಾಕಿಬಿಡ್ತೀನಿ ರೀ. ಇದೇನು ಜಾಸ್ತಿ ಹೊತ್ತು ಇಡೋದು ಬೇಕಾಗಿಲ್ಲ, ಜಸ್ಟ್ ಕಲ್ಸನ ಹಾಕಿಬಿಟ್ರಾಯ್ತು. ಮಸ್ತ್ ಬರ್ತಾವ್ರಿ ಮೆತ್ತಗೆ. ಸಣ್ಣ ಮಕ್ಕಳಿಗಂತೂ ಸಿಕ್ಕಾಪಟ್ಟಿ ಇಷ್ಟ ಆಗ್ತಾವ್ರಿ. ಅವ್ರಿಗೆ ತಿನ್ನೋದು ಜಾಸ್ತಿ ಆಗ್ಯಾಕೆ ಆಗಂಗಿಲ್ಲ ರೀ, ಮೆತ್ತಗಿರ್ತಾವೆ ಇವು, ಜಲ್ದಿ ತಿನ್ಬೋದು.
ಈಗೇನು ದೋಸೆ ತೇವಿ ಕಾಸಕ್ಕೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಕೊಂಡು ನಮ್ಗೆ ಯಾವ ಸೈಜ್ ಬೇಕಂದರೆ ಆ ಸೈಜ್ ಹಾಕೋಬೋದು. ನಾನು ಫಸ್ಟಿಗೆ ಏನೈತಲ್ಲ ಸ್ವಲ್ಪ ಹಾಕಿಬಿಟ್ಟು ತೆಗಿತೀನಿ ರೀ. ಯಾವುದೇ ದೋಸೆ ಆಗಲಿ ರೊಟ್ಟಿ ಚಪಾತಿ ಮಾಡಮ್ದ ನಮ್ಮ ಕಡೆ ಅದು ಪದ್ಧತಿ. ಫಸ್ಟಿಗೆ ಒಂಚೂರು ತೆವಿಯೊಳಗೆ ಹಾಕಿಬಿಟ್ಟು ತೆಗಿಬೇಕಂತೇಳಿ ಈ ರೀತಿ ಮಾಡ್ಕೋದ್ರಿ. ಈಗ ದೋಸೆ ತೆವಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ದೋಸದ ಗತ್ಲೆ ಹಾಕೋದ್ರಿ. ಜಾಸ್ತಿ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬಾರ್ದು, ಸ್ವಲ್ಪ ಮೀಡಿಯಮಾಗಿನೇ ಇಟ್ಕೋಬೇಕ್ರಿ. ತೆಳ್ಳಗಾಗಿ ಹಾಕಿಬಿಟ್ರೆ ಅಷ್ಟೊಂದು ಸರಿಯಾಗಿ ಇಳಂಗಿಲ್ಲ ರೀ, ಸ್ವಲ್ಪ ದಿಪ್ಪಾಗಿನೇ ಹಾಕಬೇಕು. ಮತ್ತು ನಿಮಗೆ ಕ್ರಿಸ್ಪಿ ಬೇಕಂದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ರೆ ಇದು ಕ್ರಿಸ್ಪಿಯಾಗಿ ಬರ್ತಾವ್ರಿ. ನಾವೇನು ಅಕ್ಕಿ ಹಿಟ್ಟು ಹಾಕಕ್ಕೆ ಹೋಗಿಲ್ಲ, ಬೇಕಂದ್ರೆ ಹಾಕ್ಬೋದು. ಈಗ ಒಂದು ಚೂರ ಎಣ್ಣೆ ಹಾಕಿಬಿಟ್ಟು ಒಂದು 30 ಸೆಕೆಂಡ ಮುಚ್ಚಿಡ್ಬೇಕ್ರಿ. ಒಂದು ಅರ್ಧ ನಿಮಿಷ ಮುಚ್ಚಿಟ್ಬಿಟ್ಟು ಮತ್ತಷ್ಟು ಹೊಳ್ಳಿ ಹಾಕಿ 1 ನಿಮಿಷ ಚಲೋತ್ನಾಗ ಬೆನ್ಸ್ಕೊಂಡ್ರೆ ಆಯಿತು. ಎರಡು ಸೈಡ್ ರೀ ಮಸ್ತಾಗಿ ಗೋಧಿ ಪಾಲಕ್ ದೋಸೆ ರೆಡಿ ಆಗ್ತಾವೆ ನೋಡಿರಿ. ಕಲರ್ಫುಲ್ಲಾಗಿನೂ ಇರ್ತೈತಿ ಮತ್ತು ತಿನ್ನಕ್ಕೂ ರುಚಿ ಇರ್ತಾವ್ರಿ. ಏನು ಉಳ್ಳಾಗಡ್ಡಿಗೆ ಹಾಕಿರ್ತೀವಲ್ಲ ರೀ ಸಣ್ಣಗೆ ಕಟ್ ಮಾಡಿಬಿಟ್ಟು ಅದು ಬಾಯಿಗೆ ಸಿಗ್ತಾ ಇರ್ತಾವಲ್ಲ ಮಸ್ತ್ ಹತ್ತಾವು. ಚಟ್ನಿ ಅಥವಾ ಟೊಮೆಟೊ ಸಾಸ್ ಏನು ನಮ್ಗೆ ಇಷ್ಟ ಇರ್ತೈತಿಲ್ಲ ಅದನ್ನ ಹಚ್ಕೊಂಡು ತಿನ್ಬೋದು. ಏನೂ ಇರ್ಲಿಕ್ಕಂದ್ರೆ ಸ್ವಲ್ಪ ತುಪ್ಪ ಹಾಕಿ ಬೆನ್ಸ್ಕೊಂಡ್ಬಿಟ್ಟು ಹಂಗಾದ್ರೂ ತಿನ್ಬೋದು ರೀ. ಎಷ್ಟು ಮಸ್ತಾಗೆ ಬಂದಾವೆ ನೋಡಿರಿ. ತನಗೆ ನಾಷ್ಟಕ್ಕಿದ್ರೆ ದೊಡ್ಡ ಮಾಡಿ ಕೊಡ್ತೀನಿ ರೀ. ಅದರ ಡಬ್ಬಿಗೆ ಮಾತ್ರ ಇಷ್ಟಿಷ್ಟು ಸಣ್ಣ ಸಣ್ಣದಾಗಿ ಮಾಡಿಕೊಡ್ತೀನಿ. ಅಂದ್ರೆ ಮಿನಿ ದೋಸೆ ಗತ್ಲೆ ಮಾಡಿಕೊಡ್ತೀನಿ ರೀ. ನಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಒಳಗೆ ಹಾಕೊಂಡ್ರಾಯ್ತು, ಮಸ್ತಾಗಿ ರೆಡಿ ಆಗ್ತಾವೆ ನೋಡಿರಿ. ಡಬ್ಬಿಗೆ ಈ ರೀತಿ ಮಾಡಿಕೊಟ್ರೆ ತನಗೆ ಒಯ್ಯಾಕೆ ಇಷ್ಟ ಆಗ್ತೈತಿ. ಅದಕ್ಕಂತ ಈ ರೀತಿ ಸಣ್ಣದಾಗಿ ಹಾಕಿ ಕೊಡ್ತೀನಿ ರೀ. ಇದನ್ನು ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಮುಚ್ಚಿಟ್ಬಿಟ್ಟು ಎರಡು ಸೈಡ ಚಲೋತ್ನಾಗ ಬೆನ್ಸ್ಕೊಂಡ್ರಾಯ್ತು. ಮಸ್ತಾಗೆ ಕಲರ್ಫುಲ್ ದೋಸೆ ಮತ್ತು ಟೇಸ್ಟ್ನೂ ಇರ್ತಾವ್ರಿ ತಿನ್ನಾಕ. ಈಗ ಎರಡು ಸೈಡ ಸ್ವಲ್ಪ ಚಲೋತ್ನಾಗ ಬೆನ್ಸ್ಕೊಂಡ್ಬಿಡ್ಬೇಕ್ರಿ. ಜಾಸ್ತಿ ಟೈಮ್ನೂ ಬೇಕಾಗಿಲ್ಲ ರೀ, ಸಣ್ಣ ಸಣ್ಣ ಹಾಕಿಬಿಟ್ರೆ ಜಲ್ದಿನೇ ಬೆಂದ್ಬಿಡ್ತಾವೆ. ಈಗ ರೆಡಿ ಆಗ್ಯಾವ ನೋಡಿರಿ. ತನಗೆ ಡಬ್ಬಿನೂ ಕಟ್ಬಿಡ್ತೀನಿ. ಮತ್ತು ನಾಷ್ಟಕ್ಕೆ ಏನಿಲ್ಲ ಈ ರೀತಿ ದೊಡ್ಡವಾಗಿ ಹಾಕಿಕೊಡ್ತೀನಿ. ಬರೀ ಚಟ್ನಿ ಅಷ್ಟೇ ಮಾಡ್ಕೊಂಡಿದ್ರೆ ಇದಕ್ಕೇನು ಚಟ್ನಿ ಅಥವಾ ಟೊಮೆಟೊ ಸಾಸ್ ಮೊಸರು ನಮ್ಗೆ ಯಾವ್ದು ಇಷ್ಟ ಅಲ್ಲ ಅದನ್ನ ಹಚ್ಕೊಂಡು ತಿನ್ಬೋದು. ಕಡಿ ಶೇಂಗಾ ಹಿಂಡಿ ಪುಟಾಣಿ ಹಿಂಡಿ ಏನು ಇರ್ತೈತಲ್ಲ ತುಪ್ಪ ಹಾಕೊಂಡ್ಬಿಟ್ಟು ತಿನ್ಬೋದು ರೀ. ತನು ಚಟ್ನಿ ಮಾಡಿದ್ಲು ಅದನ್ನೇ ಹಾಕಿ ಡಬ್ಬಿ ಕಟ್ಟಿದೆ ರೀ. ತನಗೆ ಇನ್ನು ನಾಷ್ಟಕ್ಕೆ ಅಷ್ಟು ಹಾಕಿ ಕೊಡ್ತೀನಿ. ಎಲ್ಲರಿಗೂ ಇದೇ ರೀತಿ ಮಾಡಿಕೊಟ್ಬಿಡ್ತೀನಿ ನೋಡಿರಿ. ಎಷ್ಟು ಮಸ್ತಾಗಿ ಬಂದಾವು ಕಲರ್ಫುಲ್ಲಾಗಿ. ಮತ್ತು ಆರೋಗ್ಯಕ್ಕೂ ಚಲೋ ರೀ ಈ ರೀತಿ ಮಾಡ್ಕೊಂಡು ತಿನ್ನೋದು. ಚಪಾತಿ ಒಲ್ಲ ಅನಿಸ್ದಾಗ ಪಟ್ ಅಂಥೇಳಿ ಮಾಡ್ಕೊಂಡು ತಿನ್ಬೋದು. ಈಗ ಟೈಮ 7 ಗಂಟೆ ಆಗೈತೆ ನೋಡಿರಿ. ಇವತ್ತು ಮಧ್ಯಾಹ್ನ ಏನೈತಿಲ್ಲ ನಾನು ಹೊರಗಡೆ ಹೋಗಿದ್ದೆ ರೀ ನಮ್ಮ ತಂಗಿ ಜೊತೆ. ಸ್ವಲ್ಪ ಕೆಲಸ ಆಯಿತು ನಮ್ಮ ತಂಗಿದು. ಹೀಗಾಗಿ ನಮ್ಮ ತಂಗಿ ನಾನು ಹೋಗಿ ಬರಾಕತ್ತಿದ್ವಿ. ಅಲ್ಲಿ ಮಾರಕ್ಕೆ ಇವ್ನು ಇಟ್ಟಿದ್ರ ರೀ. ನನಗೆ ನೋಡಿದ ತಕ್ಷಣ ತೊಗೋಬೇಕಂತ ಅನ್ನಿಸ್ತು. ಯಾಕಂದ್ರೆ ನನ್ನ ಕಡೆ ಇದ್ದಿತ್ತಿಲ್ಲಲ್ರಿ, ನಂದು ಅದು ಜರ್ಮನಿದಿತ್ತು. ಅಂದ್ರೆ ಅಲ್ಯೂಮಿನಿಯಮ್ದು ಕುಟ್ಟೋದಿತ್ತು ರೀ, ಅದ್ರ ಮ್ಯಾಲಿಂದ ಮಿಸ್ ಆಗಿತ್ತು. ಹೀಗಾಗಿ ಬೆಲ್ಲುಣಿಗಿಲೇ ಕುಟ್ಟಾಕತ್ತಿದ್ದೆ ಅಲ್ಲ. ಆನ್ಲೈನ್ ಒಳಗೂ ಭಾಳದಿಂದ ತೊಗೋಬೇಕಂತೇಳಿ ಸರ್ಚ್ ಮಾಡಕ್ಕೆ ರೀ. ರೇಟ್ ಜಾಸ್ತಿ ಐತಪ್ಪ ಬ್ಯಾಬಿಡು ಅಂಥೇಳಿ ಬಿಟ್ಟಿದ್ದೆ ರೀ. ಅಂದರೆ ಮೀಶೋ ಒಳಗಾಗಲಿ ಅಮೆಝಾನ್ ಒಳಗಾಗಲಿ ನೋಡೋದು ಬಿಡೋದು ಇದನ್ನೇ ಆಗಿತ್ತು. ಬಟ್ ರೇಟ್ ಜಾಸ್ತಿ ಆಗುತ್ತೆ, ನೋಡೋಣ ಎಲ್ಲರಿ ಸಿಕ್ಕರೆ ತೊಗೋಣ ಅಂಥೇಳಿ ಹಂಗೆ ಅನ್ಕೊತ 1 ವರ್ಷ 2 ವರ್ಷ ಆಯ್ತು ರೀ. ಬಟ್ ಅಲ್ಲಿ ಕಂಡ ತಕ್ಷಣ ತೊಗೋಬೇಕಂತ ಅನಿಸ್ತು. ಹೀಗಾಗಿ ತೊಗೊಂಡೆ ರೀ. ಆನ್ಲೈನ್ ಒಳಗೆ ನಾನು ನೋಡಿದ ಪ್ರಕಾರ 300 400, ಮೀಶೋ ಒಳಗೆ 300 400 ತನಕ ಅದಾವು. ಮತ್ತು ಅಮೆಝಾನ್ ಒಳಗೆ 500 600 ತನಕನೂ ಅದಾವು. ತರಿಸ್ಬೇಕಂದ್ರೆ ಮತ್ತು ಹೆಂಗೆ ಬರ್ತಾವೆ ಏನೋ ಅಪ್ಪ ಒಂದ್ಸಲ ಮುರಿದಿದ್ದು ಬರ್ತಾವೆ ಅಂಥೇಳಿ ಭಯನೇ ಇತ್ತು. ಅದಕ್ಕೆ ತರ್ಸಾಕೂ ಹೋಗಿತ್ತಿಲ್ಲ ರೀ. ಅದು ನೋಡಿದ ತಕ್ಷಣ ತೊಗೋಬೇಕಂತ ಅನಿಸ್ತು ನನಗೆ. ಅದಕ್ಕಂತೇಳಿ ತೊಗೊಂಡು ಬಂದೆ ನೋಡಿರಿ. ಆನ್ಲೈನ್ ಒಳಗೆ ಅಷ್ಟು ರೇಟ್ ಜಾಸ್ತಿ ಕೊಟ್ಟು ತೊಗೊಳಕ್ಕಿಂತ ಇಲ್ಲಿ ಅತಿ ಕಡಿಮೆ ಬೆಲೆ ಒಳಗೆ ಸಿಗ್ತಾವ್ರಿ. ನಮ್ಮ ಊರೊಳಗೆ ನಾವು ಸ್ವಲ್ಪ ನೋಡಿಬಿಟ್ಟು ಹುಡುಕಾಡಿ ತೊಗೊಂಬರ್ಬೋದು. ಬಟ್ ಇದಕ್ಕೆ ಇನ್ನು ಮುಂದೆ ಬಂದಂಗೆ ಸ್ವಲ್ಪ ವೆರೈಟಿ ಡಿಸೈನ್ಸ್ ಎಲ್ಲ ಇದ್ದು ರೀ. ಫಸ್ಟಿಗೆ ತೊಗೊಂಡ್ಬಿಟ್ಟಿದ್ದೆ ನಾನು. ಮತ್ತು ಏನು ಮಾಡೋದು ಹೋಲ್ಬಿಡು ಅಂತೇಳಿ ಬಿಟ್ಟೆ ರೀ. ಆದರೆ ಇದಕ್ಕೆ ಎಷ್ಟು ರೊಕ್ಕ ಕೊಟ್ಟಿದ್ದೆ ಅಂದ್ರೆ ನಾನು ಒಟ್ಟು 120 ರೂಪಾಯಿ ಕೊಟ್ಟಿದ್ರಿ. ನಾನಂತೂ ಅವ್ರಿಗೆ ಬಾರ್ಗಿನ್ ಮಾಡೋಕ್ಕೆ ಹೋಗಲೇ ಇಲ್ಲ. ಇನ್ನು ಬಾರ್ಗಿನ್ ಮಾಡಿದರೆ ಇನ್ನೂ 20 ರೂಪಾಯಿ ಬಿಡ್ತಿದ್ರು, 100 ರೂಪಾಯಿದಾಗನೇ ಕೊಡ್ತಿದ್ರು. ಬಟ್ ನಂದು ಸ್ವಲ್ಪ ಮನಸ್ಸು ಸರಿ ಇದ್ದಿತ್ತಿಲ್ಲ, ಮೆಂಟಲಿ ಡಿಸ್ಟರ್ಬ್ ಆಗಿದೆ. ಹೀಗಾಗಿ ಏನೂ ಕೇಳಕ್ಕೆ ಹೋಗಲಿಲ್ಲ. 120 ರೂಪಾಯಿನ ಆಯಿತು ತಗೋರಿ ಕೊಟ್ಬಿಡ್ರಿ ಅಂತೇಳಿ ತೊಗೊಂಡು ಬಂದುಬಿಟ್ಟೆ. ಯಾಕಂದ್ರೆ ಇದಕ್ಕೆ ಸ್ವಲ್ಪ ದೊಡ್ಡದಿದ್ದು 200 ರೂಪಾಯಿ ಒಳಗೆ ಕೊಡಾಕತ್ತಿದ್ರು ರೀ. ಆನ್ಲೈನ್ ಒಳಗಾದ್ರೆ ಅದಕ್ಕೆ 600 800 ರೂಪಾಯಿ ತನಕ ರೇಟ್ ಐತಿ. ಅತಿ ಕಡಿಮೆ ಬೆಲೆ ಒಳಗೆ ಇಲ್ಲೇ ಸಿಕ್ತಲ್ಲ, ಭಾಳ ಖುಷಿಯಾಗಿತ್ತು. ಒಟ್ಟು 120 ರೂಪಾಯಿ ಒಳಗೆ ನನಗಿದು ಸಿಕ್ಕಿದ್ದು ನೋಡಿರಿ. ನಮ್ಮ ಊರಾಗ ಎಷ್ಟು ಕಡಿಮೆ ಬೆಲೆ ಒಳಗೆ ಸಿಗ್ತೈತಂದು ನನಗೂ ಗೊತ್ತಿದ್ದಿತ್ತಿಲ್ಲ. ಮತ್ತು ನಾನು ನೋಡಿದ್ದಿಲ್ಲ ರೀ, ಎಲ್ಲಿ ಸಿಗ್ತಾವಂದು ಗೊತ್ತಿದ್ದಿತ್ತಿಲ್ಲ. ಫಸ್ಟ್ ಟೈಮ್ ನಾನು ನೋಡಿದ್ದು. ನಮ್ಮೂರ ಕಡೆ ಅಂದರೆ ನಮ್ಮ ಊರೊಳಗೆ ಬಸ್ ಸ್ಟ್ಯಾಂಡ್, ಹಳೆ ಬಸ್ ಸ್ಟ್ಯಾಂಡ್ ಕಡೆ ಇದ್ದು ರೀ. ಅಲ್ಲಿ ಹೋದಾಗ ತೊಗೊಂಡು ಬಂದಿದ್ದು. ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು. ಇದು ತಂದ ತಕ್ಷಣ ಹಂಗಂತೂ ಯೂಸ್ ಮಾಡೋಕ್ಕಾಗಂಗಿಲ್ಲಲ್ರಿ.
ಅದೇ ಇನ್ನೊಂದು ತರಬೇಕಾಗೈತಿ, ಸ್ವಲ್ಪ ದೊಡ್ಡ ಸೈಜ್ದು. ಇನ್ನೊಂದು ಸಲ ಹೋದಾಗ ತೊಗೊಂಡು ಬರ್ತಿದ್ರಿ. ಭಾಳ ಖುಷಿ ಆಯ್ತು ನನಗಂತೂ ಸಿಕ್ಕಿದ್ದಕ್ಕೆ. ಬೆಲ್ಲೂನಿಗೆಲ್ಲ ಕುಟ್ಟಿ ಸಾಕಾಗಿತ್ತು. ಬಟ್ ನನಗೂ ತೊಗೋಬೇಕಂದು ಆಸೆನೂ ಇತ್ತಲ್ರಿ. ಸಿಕ್ಕಿದ್ದಕ್ಕಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮತ್ತು ಕಡಿಮೆ ಬೆಲೆ ಒಳಗೂ ಸಿಕ್ತು. ಇನ್ನೂ ಸ್ವಲ್ಪ ಬಾರ್ಗಿನ್ ಮಾಡಿದ್ರೆ 100 ರೂಪಾಯಿದಾಗ ಕೊಡ್ತಿರು, ಹೋಲ್ ಬಿಡು ಅಂತೇಳಿ ಮನೆಗೆ ಬಂದ ತಕ್ಷಣ ಅನಿಸ್ತು ನನಗೆ. ಇದಕ್ಕೆ ದೊಡ್ಡ ಸೈಜು ಬರೀ 200 ರೂಪಾಯಿದಾಗ ಕೊಡಾಕತ್ತಿದ್ರು. ನಂಗೆ ಬರೀ ಬೆಳ್ಳುಳ್ಳಿ ಕುಟ್ಟಕ್ಕೆ ಅಷ್ಟೇ ಬೇಕಾಗಿತ್ತಲ್ರಿ. ಅದಕ್ಕಂತ ಸ್ವಲ್ಪ ಸಾಂದನ ತೊಗೊಂಡು ಬಂದೆ ನಾನು. ಅಂದ್ರೆ ಬೆಳ್ಳುಳ್ಳಿ ಕುಟ್ಟಿದ ತಕ್ಷಣ ತೊಳ್ಯಾಕೆ ಈಜಿ ಆಗ್ತೈತಲ್ರಿ, ಅದಕ್ಕಂತ ತಂದಿದ್ದೀನಿ. ತಂದ ತಕ್ಷಣ ಇದಕ್ಕೆ ಹಾಗೆ ಅಂತ ಯೂಸ್ ಮಾಡೋಕ್ಕಾಗಂಗಿಲ್ಲ. ಫಸ್ಟಿಗೆ ಏನೈತಲ್ಲ ಸ್ವಚ್ಛ ತೊಳ್ಕೊಂಬಿಟ್ಟು ಸ್ವಲ್ಪ ಅಕ್ಕಿ ಅಥವಾ ಏನಾರ ನೆನೆಸಿದ ಕಾಳನ್ನ ಹಾಕಿ ಸಣ್ಣಗೆ ಕುಟ್ಟಬೇಕ್ರಿ. ಕುಟ್ಟಿದ ತಕ್ಷಣ ಅದು ಸ್ವಲ್ಪ ಸಾಫ್ ಆಗ್ತೈತಿ, ಅಂದ್ರೆ ಕಲ್ಲಿಂದೆಲ್ಲ ಸ್ವಲ್ಪ ಅದು ಹೋಗ್ತೈತ್ರಿ. ಆಮೇಲೆ ಸೋಪ್ ಹಚ್ಚಿ ತೊಳೆದ್ಬಿಟ್ಟು ಮತ್ತೊಂದು ಸಲ ಅದಕ್ಕೆ ಹಸಿದ ತರಕಾರಿ ಅಥವಾ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಸ್ವಲ್ಪ ಏನಾದರೂ ಕುಟ್ಬಿಟ್ಟು ಅದನ್ನ ಮತ್ತಷ್ಟು ತೊಳ್ಕೊಂಬಿಟ್ಟು ಯೂಸ್ ಮಾಡೋಕೆ ಬರ್ತೈತ್ರಿ. ಈಗೇನೈತಲ್ಲ ನಾನು ಸ್ವಲ್ಪ ಅಕ್ಕಿ ಹಾಕಿ ಕುಟ್ಕೊಂಡು ಒಂದು ಸ್ವಲ್ಪ ಸ್ಕ್ರಬ್ ಹಚ್ಚಿ ಎಲ್ಲ ಸ್ವಚ್ಛ ತೊಳ್ಕೊಂಬಿಟ್ಟು ಇಟ್ಟಿದ್ರೆ ಮತ್ತೊಂದು ಸಲ ಯೂಸ್ ಮಾಡೋ ಮುಂದಾಗ ಏನೈತಿಲ್ಲ ಹಸಿ ತರಕಾರಿ ಕುಟ್ಬಿಟ್ಟು ತೊಳ್ಕೊಂಡು ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಬೇಕ್ರಿ. ಈಗ ಸ್ವಚ್ಛಗೆ ತೊಳ್ಕೊಳಕತ್ತಿದ್ದೀನಿ ನೋಡಿರಿ. ಸ್ಕ್ರಬ್ ಹಚ್ಚಿ ತಿಕ್ಕೊಂಬಿಡ್ತೀನಿ ಎಲ್ಲ ಹೊರಗಡೆ ಒಳಗೆ ಎಲ್ಲ ಕಡೆ ಸ್ವಚ್ಛಗೆ ತಿಕ್ಕೊಂಬಿಡ್ಬೇಕ್ರಿ. ಯಾಕಂದರೆ ಇದು ಸ್ವಲ್ಪ ಕಲ್ಲಿನ ಪುಡಿ ಬರ್ತಾ ಇರ್ತೈತ್ರಿ, ಹಾಗೆ ಯೂಸ್ ಮಾಡೋಕೆ ಹೋಗಬಾರ್ದು. ಅದು ಎಲ್ಲರಿಗೂ ಗೊತ್ತಿದ್ದೇ ಇರ್ತೈತಿ, ಹಾಗೆ ಯೂಸ್ ಮಾಡಬಾರ್ದು ಅನ್ನೋದು. ಮನೆಗೆ ಬಂದ ಕೂಡಲೇ ಅನ್ಸಾಕತ್ತಿತ್ತು ಇನ್ನೊಂದು ತೊಗೊಂಬರ್ಬೇಕಿತ್ತು ದೊಡ್ಡ ಸೈಜ್ದು ಅಂತ ಅನ್ಸಾಕತ್ತಿತ್ತು. ಬಟ್ ಇರಲಿ ಬಿಡು, ಇದು ಬೆಳ್ಳುಳ್ಳಿ ಕುಟ್ಟಕ್ಕಾಗುತ್ತೆ, ನೆಕ್ಸ್ಟ್ ಟೈಮ್ ಹೋದಾಗ ಇನ್ನೊಂದು ತಂದ್ರೆ ಐತಂತ ಅಂದ್ಕೊಂಡೆ ಸ್ವಚ್ಛ ಮಾಡಾಕತ್ತಿದ್ದು ನೋಡ್ರಿ. ಹಾಗೆ ಏನಾದರೂ ಒಂದು ವಸ್ತು ನಮಗೆ ಇಷ್ಟ ಆಗಿದ್ದು ಮತ್ತು ಬೇಕಾಗಿದ್ದು ಸಿಕ್ಬಿಟ್ಟಂದ್ರೆ ಖುಷಿ ಆಗ್ತೈತಿ. ನನಗೂ ಸಿಕ್ಕಾಪಟ್ಟೆ ಖುಷಿ ಆಗತ್ತಿತ್ತು. ಈಗ ಎಲ್ಲ ಸ್ವಚ್ಛಾಗಿ ತೊಳ್ಕೊಂಬಿಟ್ಟು ಒರೆಸಿ ಇಟ್ಕೊತಿದ್ರೆ ನೆಕ್ಸ್ಟ್ ಟೈಮ್ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಅಥವಾ ಉಳ್ಳಾಗಡ್ಡಿ ಹಾಕಿ ಕುಟ್ಬಿಟ್ಟು ಮತ್ತಷ್ಟು ತೊಳ್ಕೊತಿದ್ರಿ. ಇವಾಗ ಮಾತ್ರ ಇದು ರೆಡಿ ಆಗೈತಿ. ಇನ್ನೇನು ಜಾಸ್ತಿ ಕೆಲಸ ಇಲ್ಲ ರೀ. ತಂದ್ಕೂಲಿ ಯಾವುದೇ ಆಗಲಿ, ಕಲ್ಲಿನ ಐಟಮ್ಸ್ ಆಗಲಿ ಮತ್ತು ಮಣ್ಣಿನ ಐಟಮ್ಸ್ ಆಗಲಿ, ಅವನ್ನ ಸರಿಯಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟೇ ಯೂಸ್ ಮಾಡ್ಬೇಕ್ರಿ. ಚಂದ ಅನ್ಸಾಗತ್ತೆ. ನಂಗಂತೂ ಭಾಳ ಖುಷಿಯಾಗಿತ್ತು ನೋಡಾಕ್ರಿ. ಅಂದರೆ ಯೂಸ್ ಮಾಡೋಕ್ಕೂ ಖುಷಿ ಆಗ್ತೈತಲ್ಲ. ಆಲ್ಮೋಸ್ಟ್ ಬೆಲ್ಲೂನಿಗೆ ಕುಟ್ಕೊಳಕತ್ತಿದ್ದೆಲ್ಲ ಇದನ್ನ ಸಿಕ್ತಪ್ಪ ಅಂತ ಖುಷಿ ಆಯ್ತು ಅಷ್ಟೇ ರೀ. ಮಸ್ತ್ ಐತಲ್ಲ, ಕಡಿಮೆ ಬೆಲೆ ಒಳಗೂ ಸಿಕ್ತು ಮತ್ತು ಇಷ್ಟನೂ ಆಯಿತು. ಯಾವುದೇ ಐಟಮ್ಸ್ ರೀ, ಕಲ್ಲಿಂದು ಮತ್ತು ಮಣ್ಣಿಂದು ಮತ್ತು ಬಿದಿರಿನ ಬುಟ್ಟಿ, ಅದು ಆನ್ಲೈನ್ಕಿಂತ ನಮ್ಮ ಲೋಕಲ್ನೇ ಕಡಿಮೆ ಬೆಲೆ ಒಳಗೆ ಸಿಗ್ತಾವೆ ರೀ. ಆನ್ಲೈನ್ದೊಳಗೆ ತರಿಸೋದು ಸ್ವಲ್ಪ ಅಮೌಂಟು ಜಾಸ್ತಿ ಆಗ್ತಾವೆ ಮತ್ತು ಒಂದೊಂದು ಸಲ ಸರಿಯಾಗಿ ಬರೋಂಗಿಲ್ಲ ರೀ. ಅದಕ್ಕಂತ ತರಕ್ಕೆ ಹೋಗಿದ್ದಿಲ್ಲ. ಇದು ಮಂಗಳವಾರ ಬೆಳಗ್ಗೆ ನೋಡಿರಿ. ಈ ಲಾಗ್ನ ಇವತ್ತು ಕಂಟಿನ್ಯೂ ಮಾಡಾಕತ್ತಿದ್ದೀನಿ. ಜಾಸ್ತಿ ನಿನ್ನೆ ವಿಡಿಯೋ ಮಾಡೋಕ್ಕಾಗಿತ್ತಿಲ್ಲ ಅಂಥೇಳಿ. ಈಗೇನೈತಲ್ರಿ, ಇವತ್ತು ನಾಷ್ಟಕ್ಕೆ ಏನೈತಿಲ್ಲ, ನಾನು ಆಲೂ ಪರಾಟ ಮಾಡ್ಕೊತೀನಿ ರೀ. ಅಂದರೆ ಬಟಾಟೆ ಪರಾಟ ಮಾಡ್ಕೊತೀನಿ ನನ್ನ ಸ್ಟೈಲ್ ಒಳಗೆ. ಸಿಂಪಲ್ಲಾಗಿ ಸ್ಟಫಿಂಗ್ ಮಾಡಿಬಿಟ್ಟು ಪರಾಟ ಮಾಡ್ಕೋಬೇಕಂತೇಳಿ ಬಟಾಟಿನ ಕುದ್ಸಾಕೆ ಇಡ್ತೀನಿ ರೀ. ಫಸ್ಟಿಗೆ ನನ್ನ ಮಗನಿಗಿದ್ರೆ ಬಟಾಟೆ ಪರಾಟ ಅಂದ್ರೆ ಭಾಳ ಇಷ್ಟ ಆಗ್ತಾವೆ. ಯಾಕಂದ್ರೆ ಅವನಿಗೆ ಬೆಳಗ್ಗೆ ಮಾಡಿಕೊಟ್ರೆ ಇಡೀ ದಿವಸ ಮಧ್ಯಾಹ್ನ ಸಂಜೆಗೆ ಅದನ್ನೇ ಬಿಡೋಕೆ ಸ್ಟಾರ್ಟ್ ಮಾಡ್ಬಿಟ್ಟು ಅಷ್ಟು ಇಷ್ಟ ಆಗ್ತಾವೆ ರೀ. ಫಸ್ಟಿಗೆ ಏನೈತಲ್ಲ ನೀರು ಕಾಸಿ ಇಟ್ಟಿದ್ದೀನಿ. ನಮ್ಮ ನೀರಿಗೆ ನೀರು ಹಾಕಿ ಕೊಡಬೇಕು, ಬಿಸಿನೀರು. ಗ್ಯಾಸ್ ಕಟ್ಟಿ ಒರೆಸಿ ಮತ್ತು ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡ್ಬಿಟ್ಟು ಇಟ್ಟಿದ್ದೆ ರೀ ನೀರು ಕಾಸಕ್ಕೆ. ಈಗ ಬಟಾಟಿನ ತೊಳ್ಕೊಂಬಿಟ್ಟು ಕುದಿಸ್ಕೊತೀನಿ ರೀ. ಕುಕ್ಕರ್ದಾಗಾದ್ರೆ ಜಲ್ದಿ ಕುದಿತಾವೆ. ಬಟ್ ನಾನಿಲ್ಲಿ ಬೊಗೋಣಿ ಒಳಗೆ ಕುದಿಸಾಕಿಡಾಕತ್ತಿದ್ದು. ಇನ್ನು ಕುಕ್ಕರ್ ತೊಳಕನೇ ಆಗಿಲ್ಲ ರೀ. ಆಲ್ಮೋಸ್ಟ್ ಒಂದು 6 ತಿಂಗಳು ಆಲಕ್ಕೆ ಬತ್ತು ಅನ್ಸುತ್ತೆ ನನ್ನ ಕುಕ್ಕರ್ ಹಾಳಾಗಿ. ಬಟ್ ತೊಳಕನೇ ಆಗಿಲ್ಲ. ಮುಂದಿನ ತಿಂಗಳ ತೊಗೋಬೇಕಂದೈತಿ ನೋಡೋಣ. ಈಗ ಬಟಾಟೆ ಕುದಿಸಾಕ್ರಿ. ಫಸ್ಟಿಗೆ ಏನು ಮಾಡ್ತೀನಿಲ್ಲ, ನಾನು ಕಟ್ ಮಾಡಿಬಿಟ್ಟು ಕುದಿಸ್ತೀನಿ ರೀ. ಅದು ಕುಕ್ಕರ್ ಒಳಗಾದ್ರೆ ಹಾಗೆ ಇಡಿಯಾಗಿ ಅಂದ್ರೆ ಪೂರ್ತಿಯಾಗಿ ಕುದಿಸ್ಬಿಟ್ರೆ ಕುದಿತಾವೆ. ಬಟ್ ಬೊಗೋಣಿ ಒಳಗಾದ್ರೆ ಜಲ್ದಿ ಕುದಿಯಂಗಿಲ್ಲ ರೀ. ಅದಕ್ಕಂತ ಒಂದ್ರೊಳಗೆ 4 ಭಾಗ ಆಗಿ ಕಟ್ ಮಾಡಿಬಿಟ್ಟು ಹಾಕಿಬಿಟ್ರಾಯ್ತು. ಒಂದು 5-6 ನಿಮಿಷನಾಗ ಕುದಿತಾವೆ ರೀ. ಅದಕ್ಕಂತ ಕಟ್ ಮಾಡಿ ಹಾಕಾಕತ್ತಿದ್ದು. ಮತ್ತು ಕುದಿಸಾಕಿಡ ಮುಂದಾಗ ಒಂಚೂರು ಉಪ್ಪು ಹಾಕ್ಬೇಕ್ರಿ, ಅಂದ್ರೆ ಸಪ್ಪಿ ಜಲ್ದಿ ಸುಲಿತಾವು. ಈಗ ಒಂಚೂರು ಉಪ್ಪು ಹಾಕಿ ಮತ್ತು ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಿ ಒಂದು 5-6 ನಿಮಿಷ ಕುದಿಸ್ಕೊತೀನಿ. ಮತ್ತು ಫಸ್ಟಿಗೆ ಏನೈತಲ್ಲ ನೀರಷ್ಟು ಹಾಕಿ ಕೊಡ್ತೀನಿ ರೀ. ನಾನು ಸ್ವಲ್ಪ ಬಿಸಿನೀರು ಕುಡಿಬೇಕು. ಯಾಕಂದರೆ ತಂಡ ಅವಕ್ರಿ ಗಂಟ್ಲೆಲ್ಲ ಕೆರೆದಂಗೆ ಆಗೋದು ಮತ್ತು ಹಿಡ್ಕೊಂಡಂಗೆ ಆಗೋದು ಆಗ್ತೈತಿಲ್ಲ. ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡ ಕುಡಿದ್ರೆ ಕಮ್ಮಿ ಆಗ್ತೈತಿ. ಈಗ ಬಿಸಿನೀರು ಕುಡಿದ್ಬಿಟ್ಟು ಹಿಟ್ಟು ಕಲ್ಸಾಕತ್ತಿದ್ದೀನಿ ರೀ ಪರಾಟ ಮಾಡೋಕೆ.
ನಾವು ಚಪಾತಿ ಹಿಟ್ಟು ಹೆಂಗೆ ಕಲ್ಸ್ಕೊತೀವಲ್ಲ ಅದೇ ರೀತಿ ಕಲ್ಸ್ಕೊಬೇಕ್ರಿ. ಮತ್ತು ಸ್ವಲ್ಪ ಅಜ್ವೈನು ಸ್ವಲ್ಪ ಎಣ್ಣೆ ಹಾಕಿ ಕಲ್ಸ್ಕೊಂಡ್ಬಿಟ್ರೆ ಮಸ್ತಾಗಿ ಬರ್ತಾವೆ. ಈಗ ಎಷ್ಟು ಬೇಕಲ್ಲ ಅಷ್ಟು ಗೋಧಿ ಹಿಟ್ಟು ಹಾಕಿದ್ದೀನಿ ರೀ. ಬಟಾಟಿ ಕುದಿಯೋ ಮಟ್ಟ ನಾನು ಈ ಕಡೆ ಹಿಟ್ಟನ್ನು ಕಲಸಿ ಇಟ್ಕೊಂಡ್ಬಿಡ್ತೀನಿ. ಮತ್ತು ಒಂದು ಚಮಚದಷ್ಟು ಅಜ್ವೈನ್ ರೀ, ಅಂದರೆ ಓಮ್ ಕಾಳು ಅಂತಾರಲ್ಲ ಅದನ್ನ ಹಾಕಬೇಕು. ಡೈಜೆಷನ್ಗಂತೂ ಭಾಳ ಒಳ್ಳೇದಲ್ರಿ ಓಮ್ ಕಾಳು ಬಳಸೋದು, ಅಂದ್ರೆ ಅಜ್ವೈನ್ ಬಳಸೋದು. ಒಂದು ಚಮಚದಷ್ಟು ಎಣ್ಣೆ, ಓಮ್ ಕಾಳು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರೀ ಹಾಕಿ ಚಪಾತಿ ಹಿಟ್ಟು ಹೆಂಗೆ ಕಲ್ಸ್ಕೊತೀವಲ್ಲ ಅದೇ ಅದಕ್ಕೆ ಕಲಿಸ್ಕೋಬೇಕು. ಭಾಳ ಗಟ್ಟಿ ಕಲ್ಸಕ್ಕೆ ಹೋಗಬಾರ್ದು ರೀ, ಸ್ವಲ್ಪ ಮೆತ್ತಗಾಗಿನೇ ಕಲಿಸ್ಕೋಬೇಕು. ಅಂದ್ರೆ ಪರಾಟ ಏನೈತಲ್ಲ ಚಲೋತ್ನಾಗ ಬರ್ತಾವೆ. ಈ ರೀತಿ ಫಸ್ಟಿಗೆ ಏನೈತಲ್ಲ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕಲಸಿ ಒಂದು 10 ನಿಮಿಷ ಇಡಬೇಕ್ರಿ. ಅಷ್ಟು ತನಕ ಈ ಕಡೆ ಬಟಾಟಿ ಕುದಿಯಾಕತ್ತಾವಲ್ಲ, ನಾನು ಅದಕ್ಕೆ ಉಳ್ಳಾಗಡ್ಡಿ ಅದು ಸ್ವಲ್ಪ ಕಟ್ ಮಾಡಿ ಇಟ್ಕೊತೀನಿ. ಅಂದರೆ ಉಳ್ಳಾಗಡ್ಡಿ, ಕೊತ್ತಂಬರಿ ಸೊಪ್ಪು ಎಲ್ಲ ಬೇಕಾಗ್ತೈತಲ್ರಿ. ಉಳ್ಳಾಗಡ್ಡಿದು ಆಪ್ಷನಲ್ಲ, ಪರಾಟ ಮಾಡೋಕೆ ಬೇಕಂದ್ರೆ ಹಾಕ್ಬೋದು, ಬಟ್ ಹಾಕ್ಲಿಕ್ಕೂ ನಡಿತೈತಿ. ಬಟ್ ನಾನು ಅಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ ರೀ, ಸ್ವಲ್ಪ ಹಾಕ್ಬೇಕಂತೇಳಿ. ಬಟಾಟಿನೂ ಕುದ್ದಾವ ನೋಡ್ರಿ, ಅದಕ್ಕಂತ ನೀರನ್ನು ತೊಗೊಂಡ್ಬಿಟ್ಟು ಸುಲ್ಕೊತೀನಿ. ತಣ್ಣಗಾಗ್ಲತ್ತ ಈ ರೀತಿ ಒಂದು ಬುಟ್ಟಿ ಒಳಗೆ ಹಾಕಿ ಇಟ್ಟಿದ್ದೀನಿ ರೀ. ಪ್ಲಾಸ್ಟಿಕ್ಕಿಂತ ಈ ರೀತಿ ಬಿದಿರಿನ ಬುಟ್ಟಿ ಯೂಸ್ ಮಾಡೋದು ಆರೋಗ್ಯಕ್ಕೆ ಒಳ್ಳೇದ್ರಿ. ಬಟ್ ನಮಗೇನು ಈಜಿ ಆಗ್ತೈತೆ ಅಂದರೆ ಪ್ಲಾಸ್ಟಿಕ್ನ ಯೂಸ್ ಮಾಡೋದು ಈಜಿ ಆಗ್ತೈತಿ, ಯಾಕಂದರೆ ತೊಳ್ಯಾಕೆ ಈಜಿ ಆಗ್ತೈತ್ರಿ. ಈ ರೀತಿ ಬಿದಿರಿನ ಬುಟ್ಟಿ ತೊಳೆಯೋದು ಸ್ವಲ್ಪ ಕಷ್ಟನಲ್ರಿ. ಈಗ ಬಟಾಟಿನ ಎಲ್ಲ ಸುಲ್ಕೊಂಡು ಇಟ್ಕೊಂಡ್ಬಿಡ್ತೀನಿ ರೀ. ಸಿಂಪಲ್ಲಾಗೆ ಪಟ್ಟಂತೆ ಮಾಡ್ಕೋಬೋದು, ಬಟ್ ಟೇಸ್ಟ್ ಮಾತ್ರ ಮಸ್ತ್ ಇರ್ತಾವೆ ರೀ. ಸೇಮ್ ಹೋಳಿಗೆ ತಿಂದಷ್ಟು ಮೆತ್ತಗಿರ್ತಾವೆ. ನನ್ನ ಮಕ್ಕಳಿಗಂತೂ ಬಟಾಟಿ ಪರಾಠ ಅಂದ್ರೆ ಭಾಳ ಇಷ್ಟ ಆಗ್ತೈತಿ. ನಾನು ಜಾಸ್ತಿ ಮಾಡಿ ಕೊಡಂಗಿಲ್ಲ ರೀ, ಯಾಕಂದ್ರೆ ನನ್ನ ಮಗಳು ಜಾಸ್ತಿ ತಿಂತಾಳೋ ದಪ್ಪ ಹಾಕ್ತಾಳಂತ ಜಾಸ್ತಿ ಮಾಡೋಕ್ಕೆ ಹೋಗಂಗಿಲ್ಲ. ಮನಗೆ ಸಿಕ್ಕಾಪಟ್ಟಿ ಇಷ್ಟ ಆಗ್ತೈತಿ, ಬಟ್ ತನ್ನೊಂದ್ಸಲಿಂದ ಜಾಸ್ತಿ ಮಾಡೋಕ್ಕೆ ಹೋಗಂಗಿಲ್ಲ ರೀ. ಈಗ ಬಟಾಟಿ ಪರಾಠ ಮಾಡ್ಕೊಳಕ್ರಿ ಬಟಾಟಿನ ಸುಲ್ಕೊಂಡ್ಬಿಟ್ಟು ಈ ರೀತಿ ಎಲ್ಲ ಮ್ಯಾಶ್ ಮಾಡ್ಕೊಂಡ್ಬಿಡ್ತೀನಿ ರೀ. ಇದಕ್ಕೆ ಬೇಸಿಕ್ ಮಸಾಲ ನಮ್ಮ ಮನೆಯೊಳಗೆ ಎಷ್ಟು ಇರ್ತೈತಲ್ಲ ಅಷ್ಟನ್ನು ಹಾಕೋದ್ರಿ. ಅರಿಶಿನ ಪುಡಿ, ಖಾರದ ಪುಡಿ, ಅಂದರೆ ಕೆಂಪು ಖಾರದ ಪುಡಿ ಹಾಕಬೇಕು, ಮಸಾಲೆ ಖಾರ ಹಾಕಕ್ಕೆ ಹೋಗಬಾರ್ದು. ಕೆಂಪು ಖಾರದ ಪುಡಿ ಅಥವಾ ಬೆಳ್ಳುಳ್ಳಿ ಖಾರನೂ ಅಂತಾರೆ ರೀ, ಮತ್ತು ಅಚ್ಚ ಖಾರದ ಪುಡಿನೂ ಅಂತಾರು, ಅದನ್ನ ಹಾಕಿದ್ದೀನಿ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು. ಮತ್ತು ಧನಿಯಾ ಪುಡಿ ರೀ, ಒಂದು ಚಮಚದಷ್ಟು ಆಮ್ಚೂರು ಪುಡಿ ಹಾಕ್ತೀನಿ ರೀ. ಆಮ್ಚೂರು ಪುಡಿ ಇದ್ದಿತ್ತಿಲ್ಲ ಅಂದ್ರೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಹಾಕಿದ್ರು ನಡಿತೈತೆ ರೀ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಕಟ್ ಮಾಡಿಟ್ಟಿದ್ದ ಉಳ್ಳಾಗಡ್ಡಿ, ಕೊತ್ತಂಬರಿ ರೀ. ಉಳ್ಳಾಗಡ್ಡಿ ಇಷ್ಟ ಇದ್ರೆ ಹಾಕ್ಬೋದು, ಇಷ್ಟ ಇರ್ಲಿಕ್ಕಂದ್ರೆ ಸ್ಕಿಪ್ನು ಮಾಡ್ಬೋದು ರೀ. ಬೇಕಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕ್ಬೋದು, ಬಟ್ ನಾನು ಹಾಕಕ್ಕೆ ಹೋಗಿಲ್ಲ ರೀ. ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಬೇಕು ರೀ. ಉಳ್ಳಾಗಡ್ಡಿ ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಹಾಕಬೇಕು, ಅಂದ್ರೆ ಲಟ್ಸಮ್ದಾಗವು ದಪ್ಪಾಗಿ ಹಾಕಿಬಿಟ್ರೆ ಅದು ಸರಿ ಆಗಂಗಿಲ್ಲಲ್ಲ ರೀ. ಸ್ವಲ್ಪ ಆದಷ್ಟು ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕಬೇಕು. ಎಲ್ಲ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಉಂಡೆ ಮಾಡಿ ಇಟ್ಕೊತೀನಿ ರೀ. ಅಂದರೆ ಸ್ವಲ್ಪ ಮೀಡಿಯಮಾಗಿ ಉಂಡೆ ಮಾಡಿ ಇಟ್ಕೊತೀನಿ. ಈ ಕಡೆ ಜಾಸ್ತಿ ದೊಡ್ಡದು ಅಲ್ಲ ಸಣ್ಣದು ಅಲ್ಲ, ಈ ರೀತಿ ಉಂಡೆ ಮಾಡಿ ಇಟ್ಕೊಂಡ್ರೆ ಐತ್ರಿ. ಮಾಡೋಕ್ಕೆ ಈಜಿ ಆಗ್ತೈತಿ. ಪದೇ ಪದೇ ಉಂಡೆ ಮಾಡ್ಕೊಳ್ಳೋದಂದ್ರೆ ಸ್ವಲ್ಪ ಕೈಯೆಲ್ಲ ಇದು ಆಗ್ತೈತಲ್ರಿ. ಮತ್ತು ನಾವು ಪರಾಠ ಮಾಡ್ಕೊಳ್ಳೋ ಮುಂದಾಗ ಸ್ವಲ್ಪ ನಮಗೂ ಅಷ್ಟೊಂದು ಇಷ್ಟ ಅನ್ಸಂಗಿಲ್ಲ. ಅಂದ್ರೆ ಕೈಯೆಲ್ಲ ಇದು ಆಗ್ಬಿಟ್ಟು ಪದೇ ಪದೇ ಕೈ ತೊಳ್ಕೊಳ್ಳೋದು ಬೇಡ ಅಂತ ಒಂದು ಸಲಕ್ಕನ ಈ ರೀತಿ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರಾಯ್ತು, ಕೆಲಸ ಈಜಿ ಆಗ್ತೈತಿ. ಇನ್ನು ಪರಾಠನ ಮಾಡಿ ಕೊಟ್ಬಿಟ್ಟಿದ್ರೆ ಆಲ್ರೆಡಿ ಟೈಮ್ ಆಗೇ ಬಿಡ್ತು. ಈಗ ಪರಾಠ ಅಂದರೆ ಇನ್ನೂ ಜಳಕ ಇಲ್ಲ ರೀ. ಫಸ್ಟಿಗೆ ನಾಷ್ಟಕ್ಕೆ ರೆಡಿ ಮಾಡಿ ಕೊಟ್ಬಿಟ್ಟನೆ ಜಳಕ ಮಾಡ್ಬೇಕಂತೇಳಿ ಜಳಕನೂ ಮಾಡಿಲ್ಲ ರೀ. ಯಾಕೆಂದರೆ ಇದೆಲ್ಲ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿತೈತೆ ಅಲ್ರಿ. ಮತ್ತು ಜಳಕಕ್ಕೆ ಹೋಗಿ ಬಂದ ತಕ್ಷಣ ಮಾಡೋದು ನನಗೂ ಸ್ವಲ್ಪ ಕಷ್ಟ ಅನಿಸುತ್ತೆ. ಅದಕ್ಕಂತೇಳಿ ಹಂಗೆ ಮಾಡೋಕೆ ನಿಂತುಬಿಟ್ಟೆ. ಫಸ್ಟಿಗೆಲ್ಲ ಕೆಲಸ ಮುಗಿಸ್ಬಿಟ್ಟನೆ ಜಳಕಕ್ಕೆ ಹೋದ್ರೈತಂತೆ ಫಸ್ಟಿಗೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ನಾವು ಹೋಳಿಗೆದೆಲ್ಲ ಹಂಗೆ ತುಂಬ್ಕೊತೀವಲ್ಲ ಅದೇ ರೀತಿ ತುಂಬ್ಕೋಬೇಕ್ರಿ. ಅಂದರೆ ಒಂದು ಉಳ್ಳಿ ತೊಗೊಂಡು ಬಟ್ಟಲು ಥರ ಮಾಡಿಕೊಂಡು ಅದರೊಳಗೆ ಉಂಡೆ ಅಂದರೆ ಸ್ಟಫಿಂಗ್ ಮಾಡ್ಕೊಂಡ್ಬಿಟ್ಟು ಲಟ್ಟಿಸ್ಕೊಂಡ್ರಾಯ್ತು. ಮಸ್ತಾಗಿ ಬಟಾಟಿ ಪರಾಠ ರೆಡಿ ಆಗ್ತಾವೆ ನೋಡಿರಿ. ನೀವು ಹೆಂಗೆ ಮಾಡ್ತೀರಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನಾನಂತೂ ಒಂದು 2-3 ರೀತಿ ಒಳಗೆ ಮಾಡ್ತೀನಿ. ಅಂದರೆ ಎಲ್ಲ ಹಿಟ್ಟೊಳಗೆ ಮಿಕ್ಸ್ ಮಾಡಿ ಒಂದು ಮಾಡ್ತೀನಿ, ಮತ್ತು ಈ ರೀತಿ ಸ್ಟಫಿಂಗ್ ಮಾಡಿಬಿಟ್ಟು ಮಾಡ್ತೀನಿ ರೀ. ನನ್ನ ಮಗ ನೋಡಿರಿ ನನಗೆ ವಿಡಿಯೋ ಮಾಡೋಕ್ಕೆ ಮೊಬೈಲ್ ಹಾಕಿಟ್ರೆ ಅವ್ನು ಕಿತಾಪತಿ ಸ್ಟಾರ್ಟ್ ಆಗೈತಿ. ಬಂದ ಕೂಡಲೇ ಏನಾದರೂ ಒಂದು ಮಾಡ್ತಾ ಇರೋದು, ನನಗೆ ಕಾಡಿಸ್ತಾ ಇರೋದು ರೀ. ಅದೇ ಕ್ಯಾಮ್ರಾಕ್ಕೆ ಏನು ಮಾಡ್ಯಾನಂದ್ರೆ ಹಿಟ್ಟು ಹಚ್ಚಿಬಿಟ್ಟು ನಾನು ಗೋಧಿ ಹಿಟ್ಟು ತೊಗೊಂಡು ಕಾಣಿಸ್ತಿತ್ತಿಲ್ಲ ಮಮ್ಮಿ ಅಂತ ಮತ್ತೆ ಕೇಳೋದ್ರಿ. ಈ ರೀತಿ ಮಾಡ್ತಾ ಇರ್ತಾನೆ. ಒಟ್ಟೆ ಏನಾದರೂ ಕಾಟ ಕೊಡ್ತಾ ಇರೋದು, ಸುಮ್ಮನೆ ಇರೋದಿಲ್ಲ ಬಂದ ತಕ್ಷಣ. ಈಗ ಜಳಕ ಮಾಡಬಾರಪ್ಪ ನಾಷ್ಟ ಮಾಡಕತ್ತಿ ಅಂತ ನಾನು ಅಂತೀನಿ. ಇಲ್ಲ ನಾನು ಫಸ್ಟಿಗೆ ನಾಷ್ಟ ಮಾಡಿಬಿಟ್ಟು ಆಮೇಲೆ ಜಳಕ ಮಾಡೋದು ಅಂತ ಈ ಥರ ರೀ. ಏನಾದರೂ ಒಂದು ಅಂತ ಇರೋದು. ಆಗ ಕ್ಯಾಮ್ರಾ ಎಲ್ಲಿ ಇಟ್ಬಿಟ್ಟು ಹೋಗಿ ಅಂದರೆ ಮ್ಯಾಲೆ ಇಟ್ಬಿಟ್ಟು ಹೋಗಿದ್ದ. ಎಲ್ಲ ಮಾಡಿದ್ದೆಲ್ಲ ಕಾಣಿಸ್ತೈತೇಳ ಮಮ್ಮಿ ಅಂತೇಳಿ, ಅಂದ್ರೆ ಪರಾಠ ಮಾಡಕತ್ತಿದ್ದು ಕಾಣಿಸ್ತೈತೇಳ ಅಂತೇಳಿ ಇಲ್ಲಿ ಮ್ಯಾಲೆ ಸಿಂಕ್ ಮೇಲೆ ಇಟ್ಟು ಹೋಗಿ ಅಂದರೆ ಚಲೋ ಕಾಣಕತ್ತೈತೆ ಅಂತ ಅನ್ಕೊತೀನಿ ನಾನು ಭೀ. ಯಾಕಂದರೆ ನಾವು ವಿಡಿಯೋ ಮಾಡೋದು ಒಂದು ಕಷ್ಟದ ಕೆಲಸ ಅಂದರೆ ಎಲ್ಲಿ ಕ್ಯಾಮ್ರಾ ಇಡಬೇಕಂದು ಗೊತ್ತಾಗಂಗಿಲ್ಲ, ಎಲ್ಲಿ ಸರಿ ಬರ್ತೈತೆ ಅಂದು ಗೊತ್ತಾಗಂಗಿಲ್ಲ. ಒಂದೊಂದು ಸಲ ತಾನೇ ಬಂದಾಗ್ಬಿಡ್ತೈತಿ. ಹೀಗಾಗಿ ನೋಡ್ತಾ ಇರಬೇಕಾಗುತ್ತೆ.
ಈಗ ಮಸ್ತಾಗಿ ಪರಾಠ ರೆಡಿ ಆಕತ್ತಾವ ನೋಡ್ರಿ. ಎಲ್ಲನ ಮಾಡ್ಕೊಂಡ್ಬಿಡ್ತೀನಿ ರೀ. ಇವು ಬೆಳಗ್ಗೆ ಮಾಡಿ ಇಟ್ರು ಅಂದ್ರೆ ಸಂಜೆ ತನಕ ಇಟ್ರು ಬಿರುಸಾಗಂಗಿಲ್ಲ. ನನ್ನ ಮಗ ಇದ್ರ ಬಂದು ಸ್ಟಾರ್ಟ್ ಮಾಡ್ಯಾನ ನೋಡ್ರಿ. ಜಳಕ ಮಾಡಿಬಾರಪ್ಪ, ಜಿಮ್ ಮಾಡಿ ಬಂದು ಮೈಯೆಲ್ಲ ವಾಸನೆ ಬರ್ತೈತೆ ಅಂತ ಹೇಳಿದ್ರೂ ಕೇಳಾಕತ್ತಿಲ್ಲ. ತಾಟ್ ತೊಗೊಂಡು ಬಂದು ನಿಂತಾದ್ರೆ ಪ್ಲೀಸ್ ಮಮ್ಮಿ ಅನ್ನಕತ್ತಿದ್ದ. ನೀ ಜಳಕ ಮಾಡಿ ಬಂದ್ರೆ ಹಿಂಗೆ ನಾಷ್ಟ ಕೊಡೋದು, ಅಷ್ಟೊಂದಕ್ಕೆ ನಾಷ್ಟ ಕೊಡಂಗಿಲ್ಲ ಅಂತ ಹೇಳಾಕತ್ತಿದ್ದೆ ರೀ. ಯಾಕಂದ್ರೆ ರೀ ನಾಷ್ಟ ಮಾಡಿಬಿಟ್ಟು ಕುಂತು ಬಿಡ್ತಾನು, ಜಳಕ ಮಾಡೋಕೆ ಹೋಗಂಗಿಲ್ಲ. ಹಂಗೆ ಮನ್ಕೊಂಡು ಬಿಡೋದು 1 ಗಂಟೆ ತನಕ ಆ ರೀತಿ ಮಾಡ್ತಾನು. ಮತ್ತು ಈಗಂತೂ ಕಾಲೇಜ್ ಇಲ್ಲಲ್ರಿ, ಅದಕ್ಕಂತ ಜಳಕ ಮಾಡಿ ಬಂದು ನಾಷ್ಟ ಮಾಡಂತ ಹೇಳಿದೆ. ಈಗ ಎಲ್ಲ ಪರಾಠ ಮಾಡಿದ್ದೀನಿ ನೋಡ್ರಿ. ನಂದು ಪ್ಲೇಟೇ ರೆಡಿ ಆಗೈತಿ. ಮೊಸರು ಜೊತೆ ತಿಂದಿದ್ದು ಇವತ್ತು ರೀ. ಏನು ಚಟ್ನಿ ಏನು ಮಾಡೋಕೆ ಹೋಗಿತ್ತಿಲ್ಲ. ಆಲೂ ಪರಾಠ ಮತ್ತು ಮೊಸರು ಅಷ್ಟೇ ತಿಂದಿದ್ರಿ. ಎಷ್ಟು ಮಸ್ತಾಗಿ ಬಂದಾವೆ ನೋಡ್ರಿ, ಮೆತ್ತಗೆ ಸಾಫ್ಟಾಗಿ. ಬರೀ ಈಗ ನಾಷ್ಟ ಮಾಡೋಣಂತ. ಮಸ್ತಾಗಿ ಬಟಾಟಿ ಪರಾಠ ಅಥವಾ ಆಲೂಗಡ್ಡೆ ಪರಾಠ ಏನಾದರೂ ಅನ್ಬೋದು, ಬಟ್ ನಾವು ಬಟಾಟಿ ಪರಾಠ ಅಂತೀವಿ ನೋಡ್ರಿ. ಇವತ್ತು ಮಧ್ಯಾಹ್ನ ಬರೀ ಅನ್ನ ಸಾಂಬಾರು ಮಾಡಿಬಿಟ್ಟಿದ್ದೆ ರೀ. ಸಂಜೆಗೆ ಏನಿತ್ತಲ್ಲ ಸ್ನ್ಯಾಕ್ಸು ಏನೂ ಮಾಡಿ ಕೊಟ್ಟಿದ್ದಿಲ್ಲ. ನನ್ನ ಮಕ್ಕಳಿಗಿದ್ರೆ ಅನ್ನ ಒಗ್ಗರಣೆ ಹಾಕಿ ಕೊಡಬೇಕು, ಮತ್ತು ಹಿಂದಿಗೆ ಚಪಾತಿ ಪಲ್ಯ ಮಾಡಬೇಕು ರೀ ನಮ್ಮ ಮನೆಯವ್ರಿಗೆ. ಅದಕ್ಕಂತೇಳಿ ಹಪ್ಪಳನ ಫ್ರೈ ಮಾಡಿದ್ದೆ. ಅದು ಸಣ್ಣ ಕಡಾಯಿ ಒಳಗನ ಒಗ್ಗರಣೆ ಹಾಕಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಾಕತ್ತಿದ್ದೀನಿ ರೀ. ಅಂದ್ರೆ ಕೆಲಸ ಈಜಿ ಆಗ್ತೈತೆ ಅಂತೇಳಿ ತನಗ ಹಾಕಿ ಕೊಟ್ಬಿಟ್ಟು ನಮ್ಮ ಮನೆಯವ್ರಿಗೆ ಒಂದು 4 ಚಪಾತಿ ಮತ್ತು ಪಲ್ಯ ಮಾಡ್ಬೇಕ್ರಿ. ಅವ್ರಿಗೆ ಚಪಾತಿ ರೊಟ್ಟಿ ಇದ್ರೇ ಹೊಟ್ಟೆ ತುಂಬ್ತಾಯಿದ್ರು. ಮಧ್ಯಾಹ್ನ ಅವರು ಊಟ ಮಾಡಿಲ್ಲ, ಹೀಗಾಗಿ ಮಧ್ಯಾಹ್ನ ಊಟ ಮಾಡಿದ್ರೆ ಸ್ವಲ್ಪ ಅನ್ನ ಊಟ ಮಾಡಿಬಿಡ್ತಿದ್ರು. ಬಟ್ ಮಧ್ಯಾಹ್ನ ಊಟ ಮಾಡಿಲ್ಲ ಅಂತ ಚಪಾತಿ ಮಾಡಬೇಕು. ಈಗ ಫಸ್ಟಿಗೆ ತನಗ ಹಾಕಿ ಕೊಟ್ಬಿಡ್ತೀನಿ ಹಪ್ಪಳ ಮತ್ತು ಅನ್ನ ಒಗ್ಗರಣೆ. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋ ಅಂದರೆ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ.